ಒಂದು ಕಾಲದಲ್ಲಿ ಒಬ್ಬ ರಾಜ ವಾಸಿಸುತ್ತಿದ್ದನು. ಅವನ ಒಡೆತನದಲ್ಲಿದ್ದನು ಪ್ರಪಂಚದ ಅತ್ಯಂತ ವಿಶೇಷವಾದ ಸೇಬು ಮರ. ಆ ಮರದ ಮೇಲೆ ಚಿನ್ನದ ಸೇಬುಗಳು ಪ್ರತಿದಿನ ಬೆಳೆಯುತ್ತಿದ್ದವು. ಗುರುವಾರ ಸಂಜೆ ಒಂದು ಸೇಬು ಕಾಣೆಯವಾಗಿದೆ ಎಂದು ವರದಿ ಮಾಡಿದರೆ ಮಾಲೀಕರು ಅವುಗಳನ್ನು ಎಣಿಸಿ ರಾಜನಿಗೆ ಒಪ್ಪಿಸುತ್ತಿದ್ದರು. ಆ ರಾತ್ರಿ ತೋಟಗಾರನು ಅವುಗಳನ್ನು ಎಣಿಸಿ ರಾಜನಿಗೆ ಒಪ್ಪಿಸುತ್ತಿದ್ದನು. ಆ ರಾತ್ರಿ ತೋಟಗಾರನು ತನ್ನ ಹಿರಿಯ ಮಗನಿಗೆ ಸೇಬಿನ ಮರವನ್ನು ನೋಡಿಕೊಳ್ಳಲು ನಿಯೋಜಿಸಿದನು. ಆದರೆ ಮಧ್ಯರಾತ್ರಿಯ ಸುಮಾರಿಗೆ ಹಿರಿಯ ಮಗ ಆಳವಾದ ನಿದ್ರೆಗೆ ಜಾರಿದನು. ಮರುದಿನ ಬೆಳಿಗ್ಗೆ ಇನ್ನೊಬ್ಬ ಮಗ ಬಂದನು. ರಣಬೀರ್, ಹಿಂತೆಗೆದುಕೊಳ್ಳುವಿಕೆಗೆ ಕರೆ ನೀಡುವುದನ್ನು ನಾನು ಕ್ಷಮಿಸುತ್ತೇನೆ. ನಾನು ಇಂದು ರಾತ್ರಿ ಮತ್ತು ಎರಡನೇ ಮಗ ಸಹ ಮಧ್ಯರಾತ್ರಿಯಲ್ಲಿ ಆಳವಾದ ನಿದ್ರೆಗೆ ಜಾರಿದನು. ಮತ್ತೆ ಒಬ್ಬನನ್ನು ಓಡಿಸಿ. ಈಗ ತೋಟಗಾರನ ಮೂರನೇ ಮತ್ತು ಕಿರಿಯ ಮಗ, ಇಂದು ರಾತ್ರಿ ನಾನು ಮರದ ಮೇಲೆ ಮಾತ್ರ ನೋಡುತ್ತೇನೆ ಎಂದು ಹೇಳಿದನು. ಗಡಿಯಾರ ಹೊಡೆದಿದೆ. 12. ನಿಜವಾದ ಚಿನ್ನದಿಂದ ಮಾಡಲ್ಪಟ್ಟ ಗಾಳಿಯಲ್ಲಿ ತಲೆಕೆಳಗಾಗಿ ಹಾರುವ ಹಕ್ಕಿಯನ್ನು ಅವನು ನೋಡಿದನು. ಅದು ಒಂದನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದಿತ್ತು. ಮಾಲೀಕರ ಮಗ ಮೇಲಕ್ಕೆ ಹಾರಿ ಬಾಣ ಬಿಟ್ಟನು, ಆದರೆ ಅದು ಮರಕ್ಕೆ ಹಾನಿ ಮಾಡಿರಲಿಲ್ಲ. ಅದರ ತುದಿ ಚಿನ್ನದ ಗರಿ ಮಾತ್ರ. ಹಕ್ಕಿ ಕೆಳಗೆ ಬಿದ್ದು ಹಾರಿಹೋಗುತ್ತದೆ. ಮರುದಿನ ಬೆಳಿಗ್ಗೆ ಚಿನ್ನದ ಗರಿಯನ್ನು ರಾಜನ ಮುಂದೆ ಪ್ರಸ್ತುತಪಡಿಸಲಾಯಿತು. ಚರ್ಚೆಗಳ ಸಭೆ ಕರೆಯಲಾಯಿತು. ನಂತರ ನಾನು ಸ್ಪಷ್ಟವಾಗಿ ಹೇಳಿದೆ, ಈ ಚಿನ್ನದ ಗರಿ ಇಡೀ ರಾಜ್ಯಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ಇನ್ನು ಜಿಂಕೆ ಬೇಡ. ದೇವರಿಗೆ ಧನ್ಯವಾದಗಳು. ನನಗೆ ಇಡೀ ಪಕ್ಷಿ ಬೇಕು. ಚಿನ್ನದ ಹಕ್ಕಿಯನ್ನು ನನಗೆ ಯಾರು ತರಬಲ್ಲರು? ಸರ್, ಈಗ ಹಿರಿಯ ಮಗ ಈ ಜವಾಬ್ದಾರಿಯನ್ನು ಸ್ವೀಕರಿಸಲು ಮುಂದೆ ಬರುತ್ತಾನೆ. ತುಂಬಾ ಒಳ್ಳೆಯದು. ಹಿರಿಯ ಮಗ ಚಿನ್ನದ ಹಕ್ಕಿಯನ್ನು ಹುಡುಕಲು ಸಿದ್ಧನಾಗುತ್ತಾನೆ. ಅವನು ಕಾಡನ್ನು ತಲುಪಿದಾಗ ಅವನು ನರಿಯನ್ನು ನೋಡುತ್ತಾನೆ. ಅವನು ಅದರ ಮೇಲೆ ಬಾಣ ಹೊಡೆಯಲು ತನ್ನ ಬಿಲ್ಲನ್ನು ಎತ್ತುತ್ತಾನೆ. ಏನನ್ನೂ ಹಾರಿಸಬೇಡಿ. ನಾನು ನಿಮಗೆ ಒಳ್ಳೆಯ ಸಲಹೆ ನೀಡುತ್ತೇನೆ. ನೀವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಎಂದು ನನಗೆ ತಿಳಿದಿದೆ. ನೀವು ಚಿನ್ನದ ಹಕ್ಕಿಯನ್ನು ಹುಡುಕಲು ಬಯಸುತ್ತೀರಿ. ನಂತರ ನೀವು ನನ್ನ ಮಾತನ್ನು ಆಲಿಸಿ. ನೀವು ಹಳ್ಳಿಯನ್ನು ತಲುಪುತ್ತೀರಿ ಮತ್ತು ನೀವು ಇನ್ನಿಬ್ಬರನ್ನು ಮುಖಾಮುಖಿಯಾಗಿ ನೋಡುತ್ತೀರಿ. ಅವರಲ್ಲಿ ಒಬ್ಬರು ನೋಡಲು ತುಂಬಾ ಸುಂದರ ಮತ್ತು ಭವ್ಯವಾಗಿರುತ್ತಾರೆ ಮತ್ತು ಇನ್ನೊಬ್ಬರು ತುಂಬಾ ಶಿಥಿಲ ಸ್ಥಿತಿಯಲ್ಲಿರುತ್ತಾರೆ. ಗುಜ್ಜರ್ಗಳ ಶಿಥಿಲವಾದ ಹೋಟೆಲ್ನಲ್ಲಿ ನೀವು ರಾಹತ್ತನ್ನು ಕಾಣುತ್ತೀರಿ. ಆದರೆ ಈ ದರಿದ್ರ ವ್ಯಕ್ತಿ ಇದರ ಬಗ್ಗೆ ತಿಳಿದುಕೊಳ್ಳುತ್ತಾನೆ ಎಂದು ಹುಡುಗಿ ಭಾವಿಸಿದಳು. ಆದ್ದರಿಂದ ಅವಳು ನರಿಯ ಮೇಲೆ ಬಾಣಬಿಟ್ಟಳು. ಆದರೆ ಅವನ ನರಿ ಗುರಿ ತಪ್ಪಿ ಕಾಡಿಗೆ ಓಡಿಹೋಯಿತು. ಅದು ತನ್ನ ದಾರಿಯಲ್ಲಿ ಮುಂದುವರೆಯಿತು. 2 ಹೋಟೆಲ್ಗಳಿದ್ದ ಒಂದು ಹಳ್ಳಿಯನ್ನು ತಲುಪಿತು. ಅವುಗಳಲ್ಲಿ ಒಂದರಲ್ಲಿ ಜನರು ಬಂದು ನೃತ್ಯ ಮಾಡುತ್ತಾ ಸಂಭ್ರಮಿಸುತ್ತಿದ್ದರು. ಆದರೆ ಇನ್ನೊಂದು ತುಂಬಾ ಕೊಳಕು ಮತ್ತು ಶಿಥಿಲವಾಗಿತ್ತು. ನಾನು ಶಿಥಿಲಗೊಂಡ ಹೋಟೆಲ್ಗೆ ಹೋದರೆ ನಾನು ಮೂರ್ಖನಾಗುತ್ತೇನೆ ಎಂದು ಅವನು ಭಾವಿಸಿದನು. ಅವನು ಐಶ್ವರ್ಯದ ಹೋಟೆಲ್ಗೆ ಹೋಗಿ ತನಗೆ ಇಷ್ಟ ಬಂದಂತೆ ತಿಂದು ಕುಡಿದನು. ಆದರೆ ಇಂದೋರ್ ತನ್ನ ಮೂಲ ಸ್ಥಿತಿಗೆ ಮರಳಿತು. ಸಮಯ ಕಳೆದುಹೋಯಿತು ಮತ್ತು ಹಿರಿಯ ಹುಡುಗ ಹಿಂತಿರುಗಲಿಲ್ಲ. ಎರಡನೇ ಹುಡುಗ ಒಪ್ಪಿದನು ಮತ್ತು ಅವನಿಗೆ ಅದೇ ಆಯಿತು. ಅವನು ತನ್ನ ಜನರನ್ನು ಸಹ ಭೇಟಿಯಾದನು. ನರಿ ಅವನಿಗೆ ಸಲಹೆ ನೀಡಿತು. ಆದರೆ ಅವರಿಬ್ಬರೂ ಹೋಟೆಲ್ ತಲುಪಿದಾಗ ಅವನ ಅಣ್ಣ ಅವನನ್ನು ಸುಂದರವಾದ ಹೋಟೆಲ್ಗೆ ಆಹ್ವಾನಿಸಿದನು. ಅವನು ಒಳಗೆ ಹೋದನು ಮತ್ತು ಅವನಂತೆಯೇ ಅವನು ಕೂಡ ಚಿನ್ನದ ಹಕ್ಕಿ ಮತ್ತು ಭೂಮಿಯ ಬಗ್ಗೆ ಮರೆತನು. ಸಮಯ ಮತ್ತೆ ಕಳೆದು ಹೋಯಿತು ಮತ್ತು ಕಿರಿಯ ಹುಡುಗ ಚಿನ್ನದ ಹಕ್ಕಿಯನ್ನು ಹುಡುಕುವ ಬಯಕೆಯನ್ನು ವ್ಯಕ್ತಪಡಿಸಿದನು. ಈಗ ದಯವಿಟ್ಟು ನನ್ನನ್ನು ಹೋಗಲು ಬಿಡಿ ಎಂದು ಅವನು ಹೇಳಿದನು. ಅವನ ತಂದೆ ಭಯಭೀತನಾಗಿದ್ದನು. ಅವನು ಈಗಾಗಲೇ ತನ್ನ 2 ಗಂಡು ಮಕ್ಕಳನ್ನು ಕಂಡಿದ್ದನು. ಆದರೆ ಅವನು ಏನನ್ನೂ ತಿನ್ನುವುದಿಲ್ಲ. ಕೊನೆಗೆ ತೋಟಗಾರನು ಒಪ್ಪಿಕೊಂಡನು ಮತ್ತು ಅವನು ಕಾಡಿಗೆ ಬಂದು ನರಿಯನ್ನು ಭೇಟಿಯಾದನು. ಅವನು ಕೆಲವು ಒಳ್ಳೆಯ ಸಲಹೆಗಳನ್ನು ಕೇಳುತ್ತಾನೆ. ನೀವು ಚಿನ್ನದ ಹಕ್ಕಿಯನ್ನು ತಲುಪಬೇಕು ಎಂದರೆ ಶಿಥಿಲಗೊಂಡ ಹೋಟೆಲ್ನಲ್ಲೇ ಇರಿ. ಧನ್ಯವಾದಗಳು. ಹಿರಿಯರು ನನ್ನ ಕೋಣೆಯಲ್ಲಿ ಕುಳಿತಿದ್ದಾರೆ ಮತ್ತು ನೀವು ಪ್ರಾರಂಭಿಸುತ್ತೀರಿ. ಶೀಘ್ರದಲ್ಲೇ ಅವರಿಬ್ಬರು ಹಳ್ಳಿಯನ್ನು ತಲುಪುತ್ತಾರೆ. ಹುಡುಗ ಶಿಥಿಲಗೊಂಡ ಹೋಟೆಲ್ನಲ್ಲೇ ಇದ್ದು ರಾತ್ರಿವಿಡೀ ಕೋಪಿಸಿಕೊಳ್ಳುತ್ತಾನೆ. ಬೆಳಗ್ಗೆ ನರಿ ಮತ್ತೊಂದು ಒಳ್ಳೆಯ ಸಲಹೆಯೊಂದಿಗೆ ಹಿಂತಿರುಗುತ್ತದೆ. ಈಗ ನೀವು ಮುಂದಿನದಕ್ಕೆ ಹೋಗಿ. ನೀವು ಅರಮನೆಯನ್ನು ತಲುಪುವ ಮುನ್ನ ನೀವು ಸೈನಿಕರ ಗುಂಪನ್ನು ಮಲಗಿರುವುದನ್ನು ಕಾಣುತ್ತೀರಿ. ಅವರ ಬಗ್ಗೆ ಚಿಂತೆ ಮಾಡಬೇಡಿ. ಅರಮನೆಯ ಒಳಗೆ ಹೋಗಿ. ಒಂದು ಕೋಣೆಯಲ್ಲಿ ಮರದ ಪಂಜರದಲ್ಲಿ ಕುಳಿತಿರುವ ಚಿನ್ನದ ಹಕ್ಕಿಯನ್ನು ನೀವು ಕಾಣುತ್ತೀರಿ. ಅದರ ಹತ್ತಿರ ಒಂದು ಸುಂದರವಾದ ಚಿನ್ನದ ಪಂಜರವಿದೆ. ಆದರೆ ಪಂಜರವನ್ನು ಬದಲಾಯಿಸಲು ಪ್ರಯತ್ನಿಸಬೇಡಿ. ಇಲ್ಲಿಯೂ ನಿಮಗೆ ಅದೇ ಆಗುತ್ತದೆ. ಆಗ ನರಿ ಮತ್ತೆ ತನ್ನ ಬಾಲವನ್ನು ಚಾಚುತ್ತದೆ. ಯುವಕನು ಕೆಳಗೆ ಇಳಿದು ಅರಮನೆಯ ಬಾಗಿಲಿನ ಮುಂದೆ ನಿಂತುಕೊಳ್ಳುತ್ತಾನೆ. ನರಿ ಸೂಚಿಸಿದಂತೆ ಅವನು ಒಳಗೆ ಹೋಗಿ ಕ್ಯಾಮರಾವನ್ನು ಕಾಣುತ್ತಾನೆ. ಕೆಟ್ಟ ಪಂಜರದಲ್ಲಿ ಅಂತಹ ಸುಂದರವಾದ ಪಕ್ಷಿಯನ್ನು ಹೊರಗೆ ಕೊಂಡು ಹೋಗುವುದು ಒಳ್ಳೆಯದಲ್ಲ. ಅವನು ಪಂಜರವನ್ನು ಬದಲಾಯಿಸಲು ಬಾಗಿಲು ತೆರೆದಾಗ ಹಕ್ಕಿ ಹೊರಗೆ ಬಂದು ಜೋರಾಗಿ ಕಿರುಚಾಡಲು ಪ್ರಾರಂಭಿಸುತ್ತದೆ. ಆಗ ಮಾತ್ರ ಅವನಿಗೆ ಏನಾಗಿದೆ ಎಂದು ತಿಳಿಯುತ್ತದೆ. ಅವನನ್ನು ಬಂಧಿಸಲಾಗುತ್ತದೆ ಮತ್ತು ಮರುದಿನ ಬೆಳಗ್ಗೆ ಅವನನ್ನು ಬಿಡುಗಡೆ ಮಾಡಲಾಗುತ್ತದೆ. ಅವನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತದೆ ಮತ್ತು ಎಲ್ಲವನ್ನೂ ಕೇಳಿದ ನಂತರ ಅವನಿಗೆ ಮರಣದಂಡನೆ ವಿಧಿಸಲಾಗುತ್ತದೆ. ಕರುಣಮಯಿ ರಾಜ, ದಯವಿಟ್ಟು ನನ್ನ ಜೀವವನ್ನು ಉಳಿಸಿ. ಒಂದು ಷರತ್ತಿನ ಮೇಲೆ ನಿಮ್ಮ ಜೀವವನ್ನು ಉಳಿಸಬಹುದು. ಗಾಳಿಗಿಂತ ವೇಗವಾಗಿ ಓಡುವ ಚಿನ್ನದ ಪಾತ್ರೆಯನ್ನು ನನಗೆ ತನ್ನಿ.
ನಾನು ನಿಮ್ಮ ಜೀವವನ್ನು ಉಳಿಸಿ ನಿಮಗೆ ಚಿನ್ನದ ಹಕ್ಕಿಯನ್ನು ಸಹ ನೀಡುತ್ತೇನೆ. ಅವನು ತನ್ನ ಪ್ರಯಾಣವನ್ನು ಪ್ರಾರಂಭಿಸಿ ನರಿಯನ್ನು ಭೇಟಿಯಾಗುತ್ತಾನೆ. ನೀನು ನನ್ನ ಸಲಹೆಯನ್ನು ಕೇಳದಾಗ ನೀನು ಏನಾಗಿದೆ ಎಂದು ನೋಡಿದೀಯಾ? ಆದರೆ ನೀನು ಒಳ್ಳೆಯ ಹುಡುಗ. ನಾನು ಚಿನ್ನದ ಕುದುರೆಯನ್ನು ಕಂಡುಹಿಡಿಯುತ್ತೇನೆ. ನಾನು ಇನ್ನೂ ನಿನಗೆ ಸಹಾಯ ಮಾಡುತ್ತೇನೆ. ನೇರವಾಗಿ ಅರಮನೆಗೆ ಹೋಗು. ಅಲ್ಲಿ ನೀವು ಕುದುರೆಯನ್ನು ಕೆತ್ತಿರುವುದನ್ನು ಕಾಣುತ್ತೀರಿ. ವರನು ಹತ್ತಿರವೇ ಗೊರಕೆ ಮಾಡುತ್ತಾ ಕುಳಿತಿದ್ದಾನೆ. ಅವನು ಮಲಗಿರಬೇಕು. ಕುದುರೆಯ ಪ್ರತಿಮೆಯನ್ನು ವೈಕುಂಠಕ್ಕೆ ಕೊಂಡೊಯ್ದರಿ. ಅದರ ಮೇಲೆ ನಿಮ್ಮ ಕೈಯನ್ನು ಇಡಿರಿ. ಹಳೆಯ ಚರ್ಮದ ಜೀನನ್ನು ಅದರ ಮೇಲೆ ಹಾಕಿರಿ. ಅದರ ಪಕ್ಕದಲ್ಲಿ ಚಿನ್ನದ ಜೀನ ಇರುತ್ತದೆ. ಅದನ್ನು ತೆಗೆದುಕೊಳ್ಳಬೇಡಿ. ಎಲ್ಲವೂ ಚೆನ್ನಾಗಿತ್ತು. ಆದರೆ ಮಗ ಕುದುರೆಯನ್ನು ನೋಡಿದಾಗ ನಾನು ಅವನಿಗೆ ಚಿನ್ನದ ಜೀನನ್ನು ಕೊಡುತ್ತೇನೆ. ಅವನು ಅದಕ್ಕೆ ಅರ್ಹನಾಗಿದ್ದಾನೆ ಎಂದು ನನಗೆ ಖಚಿತವಾಗಿದೆ. ಆದರೆ ಅವನು ಚಿನ್ನದ ಜೀನನ್ನು ಎತ್ತಿಕೊಂಡಾಗ ಅವನು ಓಡಿಹೋಗಿ ದೂರದಿಂದ ಕಿರುಚಾಡಲು ಪ್ರಾರಂಭಿಸುತ್ತಾನೆ. ಅಲ್ಲಿ ಇರುವವರೆಲ್ಲರೂ ಸಹಿ ಮಾಡುತ್ತಾರೆ. ಅವನಿಗೆ ಮರಣದಂಡನೆ ವಿಧಿಸಲಾಗುತ್ತದೆ. ಆದರೆ ಅವನು ಮತ್ತೆ ಬೇಡಿಕೊಳ್ಳುತ್ತಾನೆ, ನೀನು ಸುಂದರವಾಗಿದ್ದರೆ ನಾನು ನಿನಗೆ ಚಿನ್ನದ ಸಡಲನ್ನು ಕೊಡುತ್ತೇನೆ. ರಾಜ್ಕುಮಾರಿ ನನ್ನ ಬಳಿಗೆ ಹಿಂತಿರುಗುವವರೆಗೂ ನೀನು ಕಾಯುತ್ತಿದ್ದರೆ ನಾನು ನಿನ್ನ ಜೀವವನ್ನು ಉಳಿಸಿ ನಿನಗೆ ಚಿನ್ನದ ಕುದುರೆ ಮತ್ತು ಚಿನ್ನದ ಹಕ್ಕಿಯನ್ನು ಸಹ ಕೊಡುತ್ತೇನೆ. ನಂತರ ಅವನು ತನ್ನ ದಾರಿಯಲ್ಲಿ ಹೊರಡುತ್ತಾನೆ ಮತ್ತು ಆ ಮಹಿಳೆಯನ್ನು ಮತ್ತೆ ಭೇಟಿಯಾಗುತ್ತಾನೆ. ನೀನು ನನ್ನ ಮಾತು ಕೇಳಿದ್ದರೆ ಕುದುರೆ ಮತ್ತು ಕಾಲ್ಪನಿಕ ಎರಡನ್ನೂ ಕರೆದೊಯ್ದುಕೊಂಡಿರುತ್ತಿದ್ದೆ. ಹೌದು, ನಾನು ನಿನಗೆ ಮತ್ತೆ ಸಹಾಯ ಮಾಡುತ್ತೇನೆ. ಹೋಗಿ ಅರಮನೆಯನ್ನು ತಲುಪಿ. ನೀವು ಅವಳನ್ನು ತಲುಪುತ್ತೀರಿ ಮತ್ತು ಅವಳು ಮಧ್ಯರಾತ್ರಿಯಲ್ಲಿ ಸ್ನಾನದೃಟ್ಟಿಗೆ ಹೋಗುತ್ತಾಳೆ ಎಂದು ಹೇಳುತ್ತಾಳೆ. ಆದರೆ ಅವಳ ಹೆತ್ತವರ ಅನುಮತಿ ಕೇಳಲು ತಲೆಕೆಡಿಸಿಕೊಳ್ಳಬೇಡಿ ಎಂದು ಎಚ್ಚರಿಕೆ. ಅವರು ಅರಮನೆಗೆ ಬಂದಾಗ ನರಿ ಹೇಳಿದಂತೆ ಎಲ್ಲವೂ ನಡೆಯುತ್ತದೆ. ಮಧ್ಯರಾತ್ರಿಯಲ್ಲಿ ಯುವಕನು ಅವಳನ್ನು ಭೇಟಿ ಮಾಡಿ ಅವಳಿಗೆ ಋಷಿ ಮತ್ತು ಜೇನುತುಪ್ಪ ಕೊಡುತ್ತಾನೆ. ಅವಳು ಅವನ ಜೊತೆ ಓಡಿ ಹೋಗಲು ಒಪ್ಪಿಕೊಳ್ಳುತ್ತಾಳೆ. ಆದರೆ ಅವಳ ಕಣ್ಣುಗಳಲ್ಲಿ ಕಣ್ಣೀರಿನೊಂದಿಗೆ ಅವಳು ತನ್ನ ತಂದೆಯ ಅನುಮತಿ ಕೇಳಿದ ನಂತರ ಒಪ್ಪಿಕೊಂಡಿದ್ದು ಎಂದು ನೆನಪಿಸಿಕೊಳ್ಳುತ್ತಾಳೆ. ಆದರೆ ಅವಳು ತನ್ನ ತಂದೆಯ ಮನೆಗೆ ತಲುಪಿದಾಗ ಅವಳನ್ನು ಮತ್ತೆ ಬಂಧಿಸಲಾಗುತ್ತದೆ. ಅವಳು ಎಂದಿಗೂ ಜಿಂಕೆಯನ್ನು ಕಾಣುವುದಿಲ್ಲ. ಈ ದಿನಗಳಲ್ಲಿ ನಾನು ಈ ಬಂಡೆಯನ್ನು ಮುರಿದು ಅದನ್ನು ತೆಗೆದುಹಾಕುವುದಿಲ್ಲ. ನನ್ನ ಕಿಟಕಿಯಿಂದ ನೋಟವನ್ನು ತಡೆಯುತ್ತಿದ್ದ ಬಂಡೆ ತುಂಬಾ ದೊಡ್ಡದಾಗಿತ್ತು. ಈಗ ಇಡೀ ಪ್ರಪಂಚವೇ ಒಟ್ಟಾಗಿ ಅದನ್ನು ಮುರಿಯಲು ಸಾಧ್ಯವೇ ಆಗಿರಲಿಲ್ಲ. 7 ದಿನಗಳ ನಂತರ ಅವನು ಬಂಡೆಯ ಚಿರುಭಾಗವನ್ನು ಮುರಿದು ಹತಾಶನಾಗಿ ಕುಳಿತಿದ್ದಾಗ ಅವನ ಸ್ನೇಹಿತ ನರಿ ಅವನಿಗೆ ಸಹಾಯ ಮಾಡಲು ಅಲ್ಲಿಗೆ ಬಂದು, ನೀನು ನಿನ್ನ ಕೆಲಸವನ್ನು ಮಾಡುತ್ತಿದ್ದೀಯಾ ಎಂದು ನಾನು ತಿಳಿಯುತ್ತೇನೆ ಎಂದು ಹೇಳುತ್ತದೆ. ಮರುದಿನ ಬೆಳಿಗ್ಗೆ ಯಾವುದೇ ಕುರುಹಿರಲಿಲ್ಲ. ರಾಕ್ ಮತ್ತು ರಾಜನು ಸಂತೋಷಪಟ್ಟು ತನ್ನ ಮಗಳನ್ನು ಅವನಿಗೆ ಕೊಟ್ಟನು. ಯುವಕ ಮತ್ತು ಯುವಕ ಹೊರಟು ಮತ್ತೆ ನರಿಯನ್ನು ಭೇಟಿಯಾಗುತ್ತಾರೆ. ನೀವು ಚೆಕ್ಮೀಟ್, ಕುದುರೆ ಮತ್ತು ಪಕ್ಷಿಯನ್ನು ಎಣ್ಣೆಗೆ ರವಾನಿಸಬಹುದು. ನೀವು ಅದನ್ನು ಯಾವ ರೀತಿ ಮಾಡಬಹುದು? ಗಮನವಿಟ್ಟು ಕೇಳಿ. ರಾಜ ಮತ್ತು ರಾಜಕುಮಾರನ ಬಳಿಗೆ ಹೋಗಿ. ಅವರು ಅಲ್ಲೇ ಇರುತ್ತಾರೆ ಮತ್ತು ಚಿನ್ನದ ಕುದುರೆಯೂ ಇರುತ್ತದೆ. ಅವರೊಂದಿಗೆ ಕೈಕುಲುಕಿ ಅವರಿಗೆ ವಿದಾಯ ಹೇಳಿ. ತಕ್ಷಣ ಅವನನ್ನು ಹೆತ್ತಿ ಒಂದು ಕುದುರೆಯ ಮೇಲೆ ಕುಳಿಸಿ. ಅವನು ಅಸ್ತಿತ್ವದ ಗೋಪುರಗಳ ಮುಂದೆ ನಿಲ್ಲುತ್ತಾನೆ. ಅವನನ್ನು ಹೊರಗೆ ಕರೆದು, ಇದು ನನ್ನ ಪಕ್ಷಿ ಎಂದು ಹೇಳಿ. ನೀವು ಅವನನ್ನು ನಿಮ್ಮ ಕೈಗಳಲ್ಲಿ ತೆಗೆದುಕೊಂಡಾಗ ಅಲ್ಲಿಂದ ಹೊರಡುವುದು. ಎಲ್ಲವೂ ನರಿ ಹೇಳಿದಂತೆಯೇ ನಡೆಯುತ್ತಿದೆ. ಧನ್ಯವಾದಗಳು ನನ್ನ ಪ್ರಿಯ ಸ್ನೇಹಿತ. ನಿಮ್ಮ ಒಳ್ಳೆಯ ಸಲಹೆಗೆ ನಾನು ಕೃತಜ್ಞನಾಗಿದ್ದೇನೆ. ಹಾಗಾದರೆ ನೀವು ಕೇಳುತ್ತೀರಿ, ನನ್ನನ್ನು ಕೊಲ್ಲಿ, ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ. ನೀನು ನನ್ನ ಸ್ನೇಹಿತ. ಸರಿ, ಅದು ನಿನ್ನ ಆಯ್ಕೆ. ಆದರೆ ನಾನು ನಿನಗೆ ಒಳ್ಳೆಯ ಸಲಹೆ ನೀಡುತ್ತೇನೆ. ನೀವು ಹಿಂತಿರುಗುವಾಗ 2 ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಗುವಿನೊಂದಿಗೆ ಯಾರಿಗೂ ಪ್ರತಿಫಲ ಮಾಡಬೇಡಿ ಮತ್ತು ನದಿಯ ದಡದ ಬಳಿ ಕುಳಿತುಕೊಳ್ಳಬೇಡಿ. ತನ್ನ ಅಜ್ಜಿಯ ಜೊತೆ ಪ್ರಯಾಣಿಸುತ್ತಾ ಅವನು ತನ್ನ 2 ಸಹೋದರರನ್ನು ಬಿಟ್ಟಿದ್ದ ಹಳ್ಳಿಯನ್ನು ತಲುಪುತ್ತಾನೆ. ಅಲ್ಲಿ ಅವನು ಅಳುವುದು ಮತ್ತು ಕಿರುಚಾಡುವುದು ಶಬ್ದನನ್ನು ಕೇಳುತ್ತಾನೆ. ಇಬ್ಬರನ್ನು ಗಲ್ಲಿಗೇರಿಸಲಾಗುತ್ತಿರುವುದನ್ನು ಅವನು ನೋಡುತ್ತಾನೆ. ಅವನು ಹತ್ತಿರ ಹೋಗಿ ನೋಡುತ್ತಾನೆ ಮತ್ತು ಅವರಿಬ್ಬರು ಅವರ ಸಹೋದರರಾಗಿದ್ದಾರೆ ಎಂದು ನೋಡುತ್ತಾನೆ. ನಾನು ಕಳ್ಳನಾಗಿ ಮಾರ್ಪಟ್ಟ ಎಲ್ಲ ನನ್ನ ಹಣವನ್ನು ತೆಗೆದುಕೊಳ್ಳಿಬಿಡಿ, ಆದರೆ ನನ್ನ ಸಹೋದರರನ್ನು ಬಿಟ್ಟುಬಿಡಿ. ತನ್ನ ಸಹೋದರರನ್ನು ಉಳಿಸಿದ ನಂತರ ಮೂವರು ಮೊದಲು ನರಿಯನ್ನು ಭೇಟಿಯಾಗಿದ್ದ ಕಾಡಿನ ಸ್ಥಳಕ್ಕೆ ಹೋಗಿ, 2 ಸಹೋದರನು ಬನ್ನಿ ನದಿಯ ದಡದ ಬಳಿ ಕುಳಿತು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯೋಣ, ತಿನ್ನೋಣ ಮತ್ತು ಕುಡಿಯೋಣ ಎಂದು ಹೇಳುತ್ತಾರೆ. ಅವನು ಒಪ್ಪುತ್ತಾನೆ ಮತ್ತು ನರಿಯ ಸಲಹೆಯನ್ನು ಮರೆತು ನದಿಯ ದಡದ ಬಳಿ ಕುಳಿತುಕೊಳ್ಳುತ್ತಾನೆ. ಅವನಿಗೆ ಯಾವುದೇ ಸಂಶಯವಿರಲಿಲ್ಲ. 2 ಸಹೋದರರು ಹಿಂದಿನಿಂದ ಬಂದು ಅವನನ್ನು ನದಿಗೆ ಎಸೆಯುತ್ತಾರೆ. ಶೇಷ ಕುದುರೆ ಮತ್ತು ಪಕ್ಷಿಯೊಂದಿಗೆ ಅವನ ಒಡೆಯ ರಾಜನ ಬಳಿ ಬರುತ್ತಾನೆ. ನಾವು ಚಿನ್ನದ ಹಕ್ಕಿ ಮತ್ತು ಕುದುರೆಯೊಂದಿಗೆ ಹಿಂತಿರುಗಿದ್ದೇವೆ. ನಾವು ಇದನ್ನು ಕಠಿಣ ಪರಿಶ್ರಮದಿಂದ ಗಳಿಸಿದ್ದೇವೆ. ನಂತರ ಒಂದು ಆಚರಣೆಯಿರುತ್ತದೆ. ಕುದುರೆ ಆಹಾರವನ್ನು ತಿನ್ನದೇ ಇದ್ದರೆ ಪಕ್ಷಿ ಹಾಡುವುದಿಲ್ಲ ಮತ್ತು ರಾಜಕುಮಾರನು ಅದರ ವಿರುದ್ಧವಾಗಿರುತ್ತಾನೆ. ಕಾಲ್ಪನಿಕ ಬಲವಾಗಿರುವ ಮನೆಯಿಂದ ಛೋಟಾ ನದಿಯ ತಳವನ್ನು ತಲುಪುತ್ತಾನೆ. ಆದರೆ ನಪುಂಸಕನು ತುಂಬಾ ಎತ್ತರವಾಗಿರುತ್ತಾನೆ ಮತ್ತು ಅವನಿಗೆ ಮೇಲಕ್ಕೆ ಹೋಗಲು ದಾರಿಯೇ ಸಿಗುವುದಿಲ್ಲ. ಅವನನ್ನು ರಕ್ಷಿಸಲು ನರಿ ಮತ್ತೊಮ್ಮೆ ಅಲ್ಲಿಗೆ ಹೋಗಿ ಹೇಳುತ್ತದೆ, ಮತ್ತು ನೀನು ನನ್ನ ಮಾತನ್ನು ಕೇಳಿದ್ದರೆ ಈಗ ನಿನಗೆ ಯಾರು ಹೀಗೆ ಮಾಡುತ್ತಿದ್ದರು? ಗಿರಾನಿ, ಮತ್ತು ನೀನು ನನ್ನ ಸ್ನೇಹಿತ. ನಾನು ನಿನ್ನನ್ನು ಇಲ್ಲಿ ಬಿಡಲು ಸಾಧ್ಯವಿಲ್ಲ. ಬಾ ಮತ್ತು ನನ್ನ ಉಸಿರನ್ನು ಬಿಗಿಹಿಡಿ. ಬೇಗ ನನ್ನನ್ನು ಹಿಡಿ. ಅವನು ಅದೇ ನದಿಯಿಂದ ಹೊರಬಂದು, ನೀನು ರಾಜ್ಯದಲ್ಲಿ ಪ್ರತ್ಯಕ್ಷವಾದರೆ ನಿನ್ನ ಸಹೋದರರು ನಿನ್ನನ್ನು ಸುಲಭವಾಗಿ ಕೊಲ್ಲುತ್ತಾರೆ ಎಂದು ಬಡವನ ದೇಶದಲ್ಲಿ ಅಡಗಿಕೊಂಡು ರಾಜನ ಆಸ್ಥಾನವನ್ನು ತಲುಪುತ್ತಾನೆ.
ಅವನು ಬಾಗಿಲನ್ನು ಪ್ರವೇಶಿಸಿದ ತಕ್ಷಣ ಕುದುರೆ ತಿನ್ನಲು ಪ್ರಾರಂಭಿಸುತ್ತದೆ, ಪಕ್ಷಿ ಹಾಡಲು ಪ್ರಾರಂಭಿಸುತ್ತದೆ ಮತ್ತು ರಾಜಕುಮಾರನು ಅಳುವುದನ್ನು ನಿಲ್ಲಿಸುತ್ತಾನೆ. ಅವನು ರಾಜನನ್ನು ತಲುಪುತ್ತಾನೆ ಮತ್ತು ತನ್ನ ಸಹೋದರರ ದುಷ್ಕೃತ್ಯಗಳ ವಿವರಗಳನ್ನು ಅವನಿಗೆ ಹೇಳುತ್ತಾನೆ. ಅವರನ್ನು ಬಂಧಿಸಿ ಶಿಕ್ಷಿಸಲಾಗುತ್ತದೆ. ಅವನಿಗೆ ರಾಜಕುಮಾರಿಯನ್ನು ಹಿಂತಿರುಗಿಸಲಾಗುತ್ತದೆ. ರಾಜನ ಮರಣದ ನಂತರ ಅವನು ಅವನ ಉತ್ತರಾಧಿಕಾರಿಯಾಗುತ್ತಾನೆ. ಬಹುಸಮಯದ ನಂತರ ಅವನು ಕಾಡಿನ ಕಡೆಗೆ ನಡೆದು ನರಿಯನ್ನು ಭೇಟಿಯಾಗುತ್ತಾನೆ ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರಿನೊಂದಿಗೆ ಅವಳು ಹೇಳುತ್ತಾಳೆ, ನೀನು ನನ್ನನ್ನು ಕೊಂದರೆ ದಯವಿಟ್ಟು ನನಗೆ ಸಹಾಯ ಮಾಡು. ನನ್ನ ಸ್ನೇಹಿತ, ನನ್ನ ಕತ್ತಲು ಹೃದಯ ನನ್ನ ಆಸೆಯನ್ನು ಪೂರೈಸು. ನೋಡಿ, ನಿರಾಕರಿಸಬೇಡ. ಚಿಕ್ಕ ಹುಡುಗ ಯಾವಾಗಲೂ ಅವಳನ್ನು ಪಾಲಿಸುತ್ತಾನೆ. ಅವನು ನರಿಯನ್ನು ಕೊಂದ ತಕ್ಷಣ ನರಿ ಮನುಷ್ಯನಾಗಿ ಮಾರ್ಪಡುತ್ತದೆ ಮತ್ತು ನಂತರ ನರಿ ಅನೇಕ ವರ್ಷಗಳ ಹಿಂದೆ ಕಾಣೆಯವಾಗಿದ್ದ ರಾಜಕುಮಾರಿಯ ಸಹೋದರನಾಗಿದ್ದಾನೆ ಎಂದು ತಿಳಿಯುತ್ತದೆ.